ಎರಡನೆಯ ಅಭ್ಯರ್ಥಿಯನ್ನು ಆಹ್ವಾನಿಸೋಣ ಪ್ಲೀಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಜ್ಞಾ ಪಿ ಅಡಿಗ. ನಾನು ಉಡುಪಿಯಿಂದ ಬಂದಿದ್ದೇನೆ. ಸಹಭಾಷ್, ಸ್ವಾಗತ. ತುಂಬ ಚೆನ್ನಾಗಿದೆ. ನಿನ್ನ ವಾಯ್ಸ್ ಈಸ್ ಸೋ ಪವರ್ಫುಲ್. ನೆಗಡಿ ಏನೂ ಇಲ್ಲ ನಿನಗೂ. ಇಟ್ಸ್ ವಂಡರ್ಫುಲ್. ಸ್ವಾಗತ ಅಮ್ಮ. ಪ್ರಜ್ಞಾ ಅಡಿಗ ಆಯ್ಕೆ ಬಳ್ಳಿಗೆ ಹೂವು ಚಂದ, ಭಲೆ ಹುಚ್ಚ ಚಿತ್ರದಿಂದ ಉದಯಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ, ಜಾನಕಿ ಅಮ್ಮ, ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಹಾಡು. ಆಲ್ ದ ಬೆಸ್ಟ್ ಯು. ವಿಜಯೋಸ್ತು. ಬಳ್ಳಿಗೆ ಹೂ ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ. ಕಡಲ ಮುತ್ತೆ ಅಂದ, ಮುತ್ತಿನ ಮೂಗುತಿ ಅಂದ, ಮೂಗುತಿ ಹೆಣ್ಣಿಗೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಅಂದವೋ ಅಂದ ಅಂದ, ಅಂದವೋ ಅಂದ ಅಂದ. ಸಂಜೆಯ ವೇಳೆಯಲಿ ತಣ್ಣನೆ ಗಾಳಿಯಲಿ ಬಿಸಿಯೂ ಏರುತ್ತಿಹ ಭಾವನೆಯೇಕೆ, ತಂಪು ಗಾಳಿಯಲಿ ಇಂಪು ಗಾನದಲ್ಲಿ ಮನದಿ ಮೋಹ ಮೂಡಿ ಕಾಡಿದೆ ಅದಕ್ಕೆ, ನಿನ್ನಲಿ ಆಸೆಯು ನನಗೇಕೆ, ಓ ನನ್ನನು ಕೆಣಕುವ ಇಂಥ ಮಾತೇಕೆ. ಬಳ್ಳಿಗೆ ಹೂ ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ, ಚಂದವೋ ಚಂದ ಚಂದ. ಕಣ್ಣುಗಳ ನುಡಿಯೇನು, ನನ್ನೆದೆ ಹಾಡೇನು, ಕಣ್ಣುಗಳ ನುಡಿಯೇನು, ನನ್ನೆದೆ ಹಾಡೇನು, ಒಂದು ತಿಳಿಯದ ಕಾರಣವೇನು, ಹೇಳುವ ಮಾತಲ್ಲ ಕೇಳುವ ಕಥೆಯಲ್ಲ, ಹೃದಯದ ಹಾಡಿಗೆ ಭಾಷೆ ಇಲ್ಲ, ಏನಿದು ನನ್ನಲ್ಲಿ ಆನಂದ, ಒಲಿದ ದೇವನು ತಂದ ಸಂಬಂಧ. ಕಡಲ ಮುತ್ತೆ ಅಂದ, ಮುತ್ತಿನ ಮೂಗುತಿ ಅಂದ, ಮೂಗುತಿ ಹೆಣ್ಣಿಗೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಹೆಣ್ಣಿನ ಕಣ್ಣೆ ಅಂದ, ಅಂದವೋ ಅಂದ ಅಂದ, ಅಂದವೋ ಅಂದ ಅಂದ. ಧನ್ಯವಾದಗಳು. ಎಲ್ಲಕ್ಕಿಂತ ಏನು ಅಂದ ಗೊತ್ತಾ? ಆ ಮೇಲೆ ಷಡ್ಜಮ ನೀವು ಫಿನಿಶ್ ಮಾಡ್ತಾ ಇದೆಯಲ್ಲ, ಎಷ್ಟು ಶ್ರುತಿ ಪಕ್ವವಾಗಿದೆ ಅಮ್ಮ ಅದು. ಅಂದವೋ ಅಂದ. ಆಲ್ ದಿ 3 ಪ್ಲೇಸಸ್, ಫಸ್ಟ್ ಪಲ್ಲವಿ, ಚರಣ ಆದ ಮೇಲೆ ಬಂದ ಪಲ್ಲವಿ, ಕೊನೆಯ ಚರಣ ಆದ ಮೇಲೆ ಬಂದ ಕೊನೆಯ ಪಲ್ಲವಿ, ಆ ಷಡ್ಜಮ ನೀನು ಸಸ್ಟೈನ್ ಮಾಡುವಾಗ ಅದಕ್ಕೆ ಮುಂದೆ ನೀನು ಮಾಡಿದ ಚಿಕ್ಕ ಚಿಕ್ಕ ತಪ್ಪುಗಳೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಕೊನೆಯಲ್ಲಿ ಅಮೃತ ಕೊಟ್ಟಿದೀಯ, ಅಷ್ಟು ಚೆನ್ನಾಗಿದೆ. ಸಂಗತಿಗಳೆಲ್ಲ ಚೆನ್ನಾಗಿ ನೀವು ಈಗ ನಗ್ನಗ್ತಾ ಇದೆಯಲ್ಲ, ಅಷ್ಟು ಚಂದವಾಗಿವೆ. ಈ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದ್ರು ಕೂಡ ಅದು ತುಂಬಾ ಸಹಜವಾಗಿರುತ್ತೆ. ಅದೇನು ದೊಡ್ಡ ತಪ್ಪುಗಳಾಗಿ ನಮಗೂ ಗೊತ್ತಾಗೋದಿಲ್ಲ. ದೇ ಆರ್ ವೆರಿ ನ್ಯಾಚುರಲ್, ಕ್ವೈಟ್ ನ್ಯಾಚುರಲ್ ವೆನ್ ದೇ ಸಿಂಗ್ ಇಟ್.
ಅಂಡ್ ಮೇಲ್ಗಡೆ ಹೋಗುವಾಗ ತೀವ್ರ ಸ್ಥಾಯಿಯಲ್ಲಿ ಕೂಡ ಎಲ್ಲ ಪಂಪಿನ್ ಮಾಡ್ತಾ ಇದೀಯ. ಚರಣದಲ್ಲಿ ಆ ಕೊನೆಯಲ್ಲಿ ಬರೋ ಸಂಗತಿ ಅದು ಎಷ್ಟು ಚೆನ್ನಾಗಿ ಆಗ್ತಾ ಇದೀಯಮ್ಮ ನೀನು. ಧನ್ಯವಾದ. ನಾಚಿಕೆಯಿಂದ ಬರ್ತಾ ಇರೋ ಒಂದು ನಗು ಅದು ಅಲ್ಲ, ಇದು ಅಷ್ಟು ಸಹಜವಾಗಿದೆ ಅಮ್ಮ. ತುಂಬಾ ತುಂಬಾ ಚೆನ್ನಾಗಿದೆ ಅಮ್ಮ. ಗಾಡ್ ಬ್ಲೆಸ್ ಯು. ಧನ್ಯವಾದ. ಶುಭವಾಗಲಿ. ಏನವ ಚೆನ್ನಾಗಿದೆಯಾ? ಹೌದು ಸರ್. ಹಳೆ ಹಾಡುಗಳನ್ನ ಗೋಲ್ಡ್ ಅಂತ ಕರೀತಾರೆ, ಹೊಸ ಹಾಡುಗಳನ್ನ ಬೋಲ್ಡ್ ಅಂತ ಕರಿಬೇಕು. ದೀಸ್ ಆರ್ ಆಲ್ ಗೋಲ್ಡ್ ಸಾಂಗ್ಸ್, ಗೋಲ್ಡನ್ ಸಾಂಗ್ಸ್. ಮುಂದೆ ಬರ್ತವೆ ಬೋಲ್ಡ್ ಸಾಂಗ್ಸ್ ಎಲ್ಲ, ಕೇಳೋಣ. ಚಂದ ಹಾಡಿದೆ ತಾಯಿ. ಏನಂದ್ರೆ ಉದಯಶಂಕರ್ ಮತ್ತೆ ಇಲ್ಲಿ ಅದ್ಭುತವಾದ ರಚನೆಯನ್ನು ಕೊಟ್ಟಿದ್ದಾರೆ. ಈ ಹಾಡನ್ನು ಕೇಳಿದ್ರೆ ಯಾಕೋ ನಾನು ಕೇಳಿದ ದಿವಸದಿಂದಲೂ ಇದನ್ನು ಉಪೇಂದ್ರ ಕುಮಾರೇ ಕಂಪೋಸ್ ಮಾಡಿದ್ದಾರೆ ಅಂತ ಅನಿಸ್ತಿರುತ್ತೆ ಯಾವಾಗಲೂ ನನಗೆ. ಬಹುಶಃ ಉಪೇಂದ್ರ ಕುಮಾರ್ ಅವರ ಪ್ರಭಾವ ರಾಜನ್ ನಾಗೇಂದ್ರ ಅವ್ರ ಮೇಲೆ ಕೂಡ ಆಗಿದೆ ಅಂತ ಕಾಣುತ್ತೆ. ಅದರಲ್ಲಿ ಬ್ಯಾಕ್ಗ್ರೌಂಡ್ಸ್ ಬಳಸಿರೋ ರೀತಿ, ಸಿತಾರ್ ಬಿಟ್ಸ್ ಫಿನಿಶ್ ಆಗೋದು, ನಾ ಈ ಭಾಗಗಳು ಇದೆಲ್ಲ ಉಪೇಂದ್ರ ಕುಮಾರ್ ಅವರ ಪ್ರಭಾವವೇ, ತಪ್ಪೇನಿಲ್ಲ. ಇಬ್ಬರು ಗುರುಗಳು ಸೇರಿ ಮಾಡುವ ಅದ್ಭುತ ಹಾಡಿದು. ನೀನು ಈ ಹಾಡನ್ನ ಒಂದು ವೇಳೆ ರಾಜನಾಗೇಂದ್ರ ಅವರ ಪ್ರಭಾವ ಉಪೇಂದ್ರ ಕುಮಾರ್ ಅವರ ಮೇಲೆ ಕೂಡ ಇದ್ದು ಜಾಸ್ತಿ ಇದೆ, ಜಾಸ್ತಿ ಇದೆ. ಸೀನಿಯರ್ ಕಂಪೋಸರ್ಸ್. ಜಾಣಮರಿ, ನೀನು 2ನೇ ಚರಣವನ್ನ ಹಾಡಿ ಸೈ ಅನ್ನಿಸ್ಕೊಂಡ್ಬಿಟ್ಟಿದ್ಯಾ. 2ನೇ ಚರಣ ಸಾಹಿತ್ಯವೂ ಚೆನ್ನಾಗಿದೆ. ಅದು ಇಬ್ಬರು ಹಾಡಿರುವ ಸಾಲುಗಳು ಮತ್ತು ಅದರಲ್ಲಿ ಜರುವ ಆಲಾಪನೆಗಳು. ಆಕೆ ಒಂದು ಸಾಲ ಹಾಡಿದ ತಕ್ಷಣನೇ ಆಲಾಪ ಹಾಡಬೇಕು, ಆಲಾಪ ಆದ ತಕ್ಷಣ ಮತ್ತೆ ಪದವ ಹಾಡಬೇಕು. ಎಷ್ಟೊಂದು ಮ್ಯಾನೇಜ್ ಮಾಡಿದ್ಯಮ್ಮ. ತೆಂಡೂಲ್ಕರ್ಗಿಂತಲೂ ಜಾಣಿಯಾಗಿ ಕಾಣಿಸ್ತಾ ಇದೆಯಲ್ಲ ನೀನು. ನಿನಗೆ ಹಾಡು ಒಲಿದಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಪ್ರಜ್ಞೆ ತುಂಬ ಚೆನ್ನಾಗಿ ಹಾಡಿದೆ ಹಾಡು. ಆಮೇಲೆ ಅದು ನಿಂದ ಇದಿತ್ತಲ್ಲ ಲಾಸ್ಟಿಗೆ ಕೆಳಗಡೆ ಬರೋದು, ಅದು ಚರಣ ಆದಮೇಲೆ ಅಂತ ಅದೊಂಥರ ಯಾವ ಥರ ಇತ್ತು ಅಂತ, ನೀನು ಹಾಡ್ತಾ ಜಾರ್ಬಂಡೆ ಮೇಲೆ ಹತ್ತಿದೀಯ ಪಾರ್ಕಲ್ಲಿ, ಸರ್ ಅಂತ ಮತ್ತೆ ಕೆಳಗಡೆ ಹೇಳಿದ್ರು ನನಗೆ. ಮತ್ತೆ ಹಾಡ್ತಾ ಚರಣ ಹಾಡ್ತಾ ಮೇಲೆ ಹೋದೆ, ಮತ್ತೆ ಸರ್ ಅಂತ ಕೇಳಿ ಬಂದೆ. ಇಷ್ಟು ಮುದ್ದಾಗಿತ್ತು, ತುಂಬ ಕರೆಕ್ಟ್ ಆಗಿತ್ತು. ಆಮೇಲೆ ಚಿ ಉದಯಶಂಕರರ ಪದಗಳು ಎಷ್ಟು ಚಂದ ಇವೆ ಇದರಲ್ಲ, ಚಂದ ಅಂದ ಸಣ್ಣ ಸಣ್ಣ ಯುಕ್ತವಾದ ಪದಗಳು. ಇವನಕ್ಕೆ ಲಾಸ್ಟ್ ಹಾಡು ಅವಳು ಹಾಡಿದ್ದು, ಅದರಲ್ಲೂ ಕೂಡ ಅವರು ಮೋಡ ಅಂತ ಬಳಸಿದ್ರು, ಮೋಹ ಅಂತಾನೂ ಬಳಸಿದ್ರು, ಮೋಹ. ಆಮೇಲೆ ದಾಹ ಅಂತಾನೂ ಬಳಸಿದ್ರು ಅದರಲ್ಲಿ ಹಾಡಲ್ಲಿ. ಈ ಮೋಡಕ್ಕೂ ದಾಹ ಅಂದ್ರೆ ಮೋಡದಲ್ಲೆಲ್ಲ ನೀರಿದೆ, ಹನಿ ಇದೆ ಅಲ್ವಾ, ಮೋಡಕ್ಕೂ ದಾಹ. ಈ ತರ ಕವಿ ಹೇಗೆ ಏನೇನೋ ಅಲ್ಲಲ್ಲೇ ಆಟ ಆಡಿ ಚಂದ ಮಾಡಿ ಒಂದು ಪೂರ್ಣಿಸ್ಕೊಡೋದು, ಅದನ್ನ ತುಂಬಾ ಸುಂದರವಾಗಿ ನೀವುಗಳು ಹಾಡೋದು. ಇದಕ್ಕಿಂತ ಮಿಗಿಲಾದದ್ದು ಖುಷಿ ಬೇರೆ ಯಾವುದೂ ಇಲ್ಲ. ತುಂಬಾ ಸುಂದರವಾಗಿ ಹಾಡಿದೀಯಾ. ಆಮೇಲೆ ಅಡಿಗ ಅಂತ ನಿನ್ನ ಹೆಸರಿರೋದ್ರಿಂದ ಹೇಳ್ತಿದ್ದೀನಿ. ಅಡಿಗ ಅಂತ ಕನ್ನಡದ ಕವಿಗಳಿದ್ದಾರೆ ಗೊತ್ತಾ ನಿನಗೆ? ಗೋಪಾಲಕೃಷ್ಣ ಅಡಿಗ ಅಂತ ಬಹಳ ದೊಡ್ಡ ಕವಿಗಳು. ಕನ್ನಡದ ಕಾವ್ಯವನ್ನ ಬಹಳ ಅದಕ್ಕೊಂದು ದೊಡ್ಡ ಒಂದು ಆಯಾಮ ಕೊಟ್ಟು ಕಳೆದ ಒಂದು 40 ವರ್ಷಗಳ ನಮ್ಮ ಬರವಣಿಗೆಯ ಹಿಂದೆ ಅವರ ತುಂಬಾ ಕೊಡುಗೆ ಇದೆ. ಯಾಕಂದ್ರೆ ನಿನಗೆ ಹೆಸರು ಅಡಿಗ ಇರೋದ್ರಿಂದ ನೆನಪಾಯ್ತು. ಅಡಿಗ ಅಂದ್ರೆ ಬರೀ ದೋಸೆ ಮಾತ್ರ ಅಂತ ನೆನ್ಪಿಟ್ಕೋಬಾರ್ದು, ಆಯ್ತಾ? ಸೊ ಅಡಿಗ ಅಂದ್ರೆ ಕನ್ನಡದ ದೊಡ್ಡ ಕವಿಗಳಿದ್ದಾರೆ. ಅವರು ಸಿನಿಮಾಕ್ಕೂ ಹಾಡುಗಳನ್ನು ಬರೆದಿದ್ದಾರೆ. ಎಂಥ ಕಣ್ಣು ಅಂತ ಒಂದು ಹಾಡಿದೆ, ಅದನ್ನು ಬರೆದಿದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಿಂದ ಕನ್ನಡವನ್ನು ಬೆಳೆಸಿದ್ದಾರೆ. ಸೊ ಈಗ ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ, ದೊಡ್ಡಾದ್ಮೇಲೆ ನಿನಗೆ ಅವ್ರನ್ನ ಓದಬೇಕು ಅಂತ ಅನಿಸ್ಲಿ ಅಂತ ಹೇಳಿದೆ, ಆಯ್ತಾ? ಶುಭಾಶಯ.